ಹಾಯ್ ಹಲೋ ನಮಸ್ತೆ. ನಮ್ಮ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನಾನು ತಂದಿರೋ ಟಾಪಿಕ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ, ಫೋಟೋಶೂಟ್ ಬಗ್ಗೆ. ಎಲ್ಲರಿಗೂ ಕನ್ಫ್ಯೂಸ್ ಇದ್ದೇ ಇರುತ್ತೆ, ಹೇಗಪ್ಪ ಫೋಟೋಶೂಟ್ ಮಾಡೋದು, ಯಾವ ಥರ ಬಟ್ಟೆ ಹಾಕಬೇಕು, ಯಾವ ಕಲರ್ ಹಾಕಬೇಕು, ನಾವು ಏನರಲ್ಲಿ ಬರಿಬೇಕು, ಅವೆಲ್ಲ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಈ ಕನ್ಫ್ಯೂಷನ್ ನನಗಿಲ್ಲ ಅಂತಲ್ಲ, ನನಗೂ ಇತ್ತು. ಮಾಡ್ತಾ ಮಾಡ್ತಾ ಅದು ಅಂದರೆ ಈ ಥರ ಮಾಡಿದ್ರೆ ಹಿಂಗೆ ಬರುತ್ತೆ ಅಂತ ನಮ್ಗೆ ಗೊತ್ತಾದ್ಮೇಲೆ ಸರಿ ಹೋಗ್ಬಿಡುತ್ತೆ. ಈ ಫೋಟೋಶೂಟ್ ಮಾಡೋದಕ್ಕೆ ನಾನು ಆನ್ಲೈನಲ್ಲಿ ಕೆಳಗಡೆ ಆಡಿಸಿರೋ ಬ್ಲ್ಯಾಂಕೆಟ್ನ ಬುಕ್ ಮಾಡಿದ್ದೆ. ಆಮೇಲೆ ಡ್ರೆಸ್ಸು ಅಷ್ಟೇ, ಈ ಡ್ರೆಸ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಫಸ್ಟ್ ಮಂತ್ದು. ನಾನು ಹೇಳ್ತಾ ಹೋಗ್ತೀನಿ ಯಾವ ಡ್ರೆಸ್ನ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ಅಥವಾ ಯಾವ ಡ್ರೆಸ್ಸು ಈಗ ನೋಡೋಕ್ಕೂ ಬಂದಿರ್ತಾರೆ, ಅವನು ಕೂಡ ನಾವು ಫೋಟೋಶೂಟ್ಗೆ ಹಾಕ್ಬೋದು. ನಾವು ಪ್ರತಿ ಸಲ ಫೋಟೋಶೂಟ್ ಮಾಡಿದಾಗಲೂ ಒಬ್ಬೊಬ್ರಿಗೆ ಆಗುತ್ತೆ ತೊಗೊಳಕ್ಕೆ, ಇನ್ನೊಬ್ಬೊಬ್ರಿಗೆ ಆಗೋಲ್ಲ, ಇರೋದ್ರಲ್ಲೇ ಮಾಡ್ಬೋದು. ಅಥವಾ ನಮ್ಗೆ ಮ್ಯಾಚಿಂಗ್ ಬೇಕು ಅಂದರೆ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬಹುದು. ಇದು ಫಸ್ಟ್ ಮಂತ್ ಫೋಟೋಶೂಟು. ಇನ್ನು ಸೆಕೆಂಡ್ ಮಂತ್ ಫೋಟೋಶೂಟಿಗೆ ನಾನು ಅರ್ಧ kg ಗುಲಾಬಿ ಹೂ ತರಿಸಿದ್ದೆ. ಗುಲಾಬಿ ಹೂವಿನಲ್ಲಿ ನಾವು ಈ ಥರ ಎಲ್ಲ ದಳಗಳನ್ನ ಸಪ್ರೇಟ್ ಮಾಡ್ಕೊಂಡ್ವಿ. ದಳಗಳನ್ನ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿ ಅರ್ಧ ಹಾರ್ಟ್ ಮಾಡಿ ಅರ್ಧ ಖಾಲಿ ಬಿಟ್ವಿ. ಅರ್ಧ ಖಾಲಿ ಬಿಟ್ಟು 2 ಅಂತಲೂ ನಾವು ಗುಲಾಬಿ ಹೂವಿನಲ್ಲಿ ಬರೆದ್ವಿ. ಗುಲಾಬಿನಲ್ಲಿ ಬರೆದು ನಾನು ಇದಕ್ಕೆ ಆನ್ಲೈನಲ್ಲೇ ಡ್ರೆಸ್ ತರಿಸಿದ್ದೆ, ಅವಳಿಗೆ ಪೇರಿ ಡ್ರೆಸ್ಸು. ಇದು ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ ಅಂತ ವೈಟ್ ತರಿಸಿದ್ವಿ. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂತ. ಇದರಲ್ಲಿ ಕೆಳಗಡೆ ಅದು ಚಿಟ್ಟೆ ಅವಳಿಗೆ ಹಾಕ್ಬೇಕಿತ್ತು, ಆದರೆ ಅದು ಇನ್ನೂ 2 ಮಂತ್ಸ್ ಬೇಬಿಲ್ಲ, ಅದಕ್ಕೆ ಹಾಕೋಕ್ಕಾಗಿಲ್ಲ. ಅದೇ ಕೆಳಗಡೆ ಇಟ್ಟು ಅದು ಫಸ್ಟ್ ಫೋಟೋದಲ್ಲಿ ನೋಡಿದ್ವಿ, ಆ ಥರ ಇಟ್ಟು ಈ ಥರ ಫೋಟೋಶೂಟ್ ಮಾಡಿದ್ವಿ. ಇದು ತುಂಬ ಚೆನ್ನಾಗಿ ಬಂತು, ಕಾಂಬಿನೇಷನ್ ಆಗಲಿ ಎಲ್ಲ ಆಗಲಿ ತುಂಬ ಚೆನ್ನಾಗಿ ಬಂತು. ನನಗೆ ಈ ಫೋಟೋಶೂಟು ಇಷ್ಟ ಆಯಿತು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ನಿಸ್ತು. ಆಮೇಲೆ ಇದು ಎಲ್ರಿಗೂ ಇಷ್ಟ ಆಯಿತು ಫೋಟೋಶೂಟು. ಇನ್ನು ನಾವು 3 ಮಂತ್ಸ್ ಫೋಟೋಶೂಟಿಗೆ ಬರೋದಾದರೆ ಜೋಗಾಲಿ ಆಡೋ ಥರ ಇದನ್ನ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಮರದ ಥರ ಎಲ್ಲ ಚೆನ್ನಾಗಿ ಮಾಡ್ಬೋದಿತ್ತು, ಕೊಂಬೆಗಳು ಇನ್ನೂ ಸ್ವಲ್ಪ ಕೊಂಬೆಗಳ ಥರ ಮಾಡ್ಬೋದಿತ್ತು. 3 ಇನ್ನೂ ಸ್ವಲ್ಪ ಚೆನ್ನಾಗಿ ಬರಿಬೇಕಿತ್ತು ಅಂತ ಇದನ್ನು ನಾನು ಮಾಡೋದಕ್ಕೆ ಹೋಗಲಿಲ್ಲ. ಇದು ನನ್ನ ತಂಗಿ ಸೇರ್ಕೊಂಡು ಮಾಡಿರೋದು. ಓಕೆ ಮಾಡಿದ್ರಲ್ಲ, ಇನ್ನು ತಿರ್ಗಾ ಬೇರೆದು ಮಾಡೋಣ ಅಂತ ಹಂಗೂ ನಮ್ಮ ಮನೆಯವ್ರು ಅಂದರು, ಹೋಗ್ಲಿ ಬಿಡಿ ಹಂಗೂ ಮಾಡಿದಾರಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟು. ಅವಾಗ ಸ್ವಲ್ಪ ನಾನು ಸಿಸೇರಿಯನ್ ಆಗಿತ್ತಲ್ಲ, ಅವೆಲ್ಲ ಸ್ವಲ್ಪ ನೋವಿತ್ತು, ಸುಮ್ಮನೆ ಆಮೇಲೆ 3 ಮಂತ್ಸ್ ಹಾಕಿ 10 ಡೇಸ್ಗೋ ಅಥವಾ 9 ಡೇಸ್ಗೋ 100 ಡೇಸ್ ಫೋಟೋಶೂಟ್ ಮಾಡಿದ್ವಿ. 100 ಡೇಸ್ ಫೋಟೋಶೂಟ್ ಎಲ್ಲರೂ ಮಾಡ್ತಿದ್ದಾರೆ, ಅದು 100 ಡೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮಾಡ್ತಾರೆ. ಇದಕ್ಕೆ ನಾನು 4 ಥರ ಹೂ ತರಿಸಿದೆ. ಒಂದು ಯೆಲ್ಲೋ ಕಲರ್ ಗುಲಾಬಿ, ಇನ್ನೊಂದು ರೆಡ್ ರೋಸು, ಸೇವಂತಿಗೆ, ಇನ್ನೊಂದು ಒಂಥರ ಸೇವಂತಿಗೆ ಬರುತ್ತಲ್ಲ ಬ್ರೌನ್ ಥರ, ಅದು ತರಿಸಿದ್ವಿ. ಅದು ತರಿಸಿ ಕ್ಯಾಂಡಲ್ ತರಿಸಿದ್ದೆ. ಕ್ಯಾಂಡಲ್ ತರಿಸಿ 100 ಡೇಸಿಂದ ಬಂದಿರೋದನ್ನ ಕ್ಯಾಂಡಲ್ಸ್ ಇಟ್ಟು ಇದರಲ್ಲಿ ಬಂದದ್ದು ಕ್ಯಾಂಡಲ್ಸ್ ಇಟ್ಟು ಇದು ಚೆನ್ನಾಗಿ ಬಂತು. ಅದಕ್ಕೂ ಇದಕ್ಕೂ ಮ್ಯಾಚಿಂಗ್ ಆಗೋ ಥರ ಬಟ್ಟೆ ಇಟ್ಟಿದ್ದೆ ನಾನು ಇನ್ನು 4 ಮಂತ್ ಫೋಟೋಶೂಟ್ಗೆ ನಾವು ಬಲೂನೆಲ್ಲ ಮಾಡಿದ್ವಿ. ಯಾಕೆಂದರೆ ಬಲೂನ್ಸ್ ಇತ್ತು, ಬಲೂನ್ಸ್ ಸ್ವಲ್ಪ ಅದಕ್ಕೆ ಬಲೂನ್ಸ್ ಎಲ್ಲ ಮಾಡಿದ್ವಿ. ಬಲೂನ್ಸ್ ಬಂದು 1-4 ಬಲೂನ್ಸ್ ಅದು ಗಾಳಿಗೆ ಹಾರಾಡ್ತಿತ್ತು, ಅದಕ್ಕೆ ಅದನ್ನ ಡಬಲ್ ಟೇಪ್ ಹಾಕಿ ಅಂಟಿಸಿದ್ವಿ. ಇನ್ನು ಇದಕ್ಕೇನು ಚಿಕ್ಕ ಚಿಕ್ಕ ಬಲೂನ್ಗಳನ್ನ ಡಬಲ್ ಟೇಪ್ ಮಾಡಿಲ್ಲ, ಅದಕ್ಕೆ ಹಾಕ್ಬೇಕಿತ್ತು. ಲಾಸ್ಟಲ್ಲಿ ಎಲ್ಲ ಹೋಗಿಸ್ಬಿಟ್ಲು, ಸರಿಯಾಗಿ ಫೋಟೋ ತೆಗಿಬಿಟ್ಟು ಹಾಕ್ಬೇಕಿತ್ತು ಅಂತ ಆಮೇಲೆ ಅನ್ನಿಸ್ತು. ಅಷ್ಟರಲ್ಲಿ ಅವ್ರಿಗೂ ನಿದ್ದೆ ಬಂದುಬಿಟ್ಟು ತೆಗೆಸ್ಕೊಳ್ಳಿಲ್ಲ. ಅವ್ರಿಗೆ ಬಂದಿರೋ ಫೋಟೋಸಲ್ಲಿ ನಾನು ಅಪ್ಲೋಡ್ ಸ್ಕೈ ಬ್ಲೂ, ರೆಡ್, ವೈಟ್, ಯೆಲ್ಲೋ ಕಲರ್
ಇದನ್ನು ಇದೇನು ಆನ್ಲೈನ್ ತರಿಸಿದ ಡ್ರೆಸ್ ಅಲ್ಲ, ಇದು ಮನೇಲಿ ಇದ್ದ ಡ್ರೆಸ್ಸೇ. ಇನ್ನು ಅದು ಅವ್ರ ಪಕ್ಕ ಇರೋದು ಬಲೂನಲ್ಲಿ ಬಲೂನ್ ಕೆಳಗಡೆ ಗೊಂಬೆ ಇದೆ, ಅದು ಬುಟ್ಟಿನ ಮಾಡಿರೋದು. ಬುಟ್ಟಿಗೆ ಒಂದು ತಂತಿ ಕಟ್ಟಿ ತಂತಿಗೆ ಬಲೂನ್ಸ್ಗಳು ಹಾಕಿ ಮಾಡಿರೋದು. ಅದು ಪ್ಯಾರಾಶೂಟ್ ಥರ. ಕೇಕ್ ಬಂದು ಬ್ರಿಡ್ಜ್ ಕ್ರಾಸ್ ಮಾಡ್ತಾರೆ ತರಿಸಿದ್ವಿ ಆ ಬರ್ಡೇಗೆ. ಅಂದರೆ 6 ಮಂತ್ಸಿಂದ 1 ಇಯರ್ಗೆ ಬ್ರಿಡ್ಜ್